ನನಗೆ ಒಂದು ದಿವಸ ಒಬ್ಬರು ಪೇಷಂಟ್ ಬಂದಿದ್ರು FNAC ಮಾಡಿಸ್ಕೊಳ್ಳಿಕ್ಕೆ, ಸೂಜಿ ಪರೀಕ್ಷೆ ಮಾಡಿಸ್ಕೊಳ್ಳಿಕ್ಕೆ. ನಾನು ಪೆಥಾಲಜಿಸ್ಟ್ ಅಲ್ವಾ. ಅವ್ರ ಹತ್ರ ಅವರದ್ದು ಏನು ಹೇಗೆ ಏನಾಯಿತು ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ಅವರಿಗೆ ಸುಮಾರು ಹಿಂದೆ 4-5 ತಿಂಗಳ ಹಿಂದೆ ಅವರು ಒಂದ್ಸರಿ ಹೆಲ್ತ್ ಚೆಕಪ್ಪಿಗೆ ಅಂತ ಹೋಗಿದ್ರಂತೆ. ಎದೆನೋವು ಅಂತ ಹೋಗಿ ತೋರಿಸ್ಕೊಂಡ್ರಂತೆ ಡಾಕ್ಟ್ರ್ ಹತ್ರ. ಡಾಕ್ಟ್ರು ಪರೀಕ್ಷೆ ಮಾಡಿ ECG ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ECG ಟೆಕ್ನಿಷಿಯನ್ ECG ಮಾಡಿ ಕಳಿಸಿದ್ರಂತೆ. ಆಮೇಲೆ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿ ECG ಏನಲ್ಲಿ ತೊಂದರೆ ಇಲ್ಲಮ್ಮ, ಏನಿಲ್ಲ, ನೀವು ಹೋಗಿ ಅಂದ್ರಂತೆ. ಸುಮಾರು 1 ತಿಂಗಳ ಹಿಂದೆ ಅವರ ಪಕ್ಕದ ಮನೆ ಒಬ್ಬರು ನರ್ಸಿಂಗ್ ಕಾಲೇಜ್ ಸ್ಟಾಫ್ ನರ್ಸ್ ಅವರು ಹೋಗಿದ್ರಂತೆ ಸುಮ್ಮನೆ ನೋಡಲಿಕ್ಕೆ. ಹೇಗಿದ್ದೀರಾ ಅಮ್ಮ ಅಂತ ಕೇಳಿದ್ರಂತೆ. ನಾನು ಎದೆನೋವು ಅಂತ ಹೋಗಿದ್ದೆ ಡಾಕ್ಟ್ರ್ ಹತ್ರ, ಅವ್ರು ಏನಿಲ್ಲ ಅಂತ ಕಳಿಸಿದ್ದಾರೆ, ಆದರೂ ನನಗೆ ಇನ್ನೂ ನೋವು ಆಗ್ತದೆ ಅಂತೀನಿ. ಆಗ ಇವ್ರು ಹೇಳಿದ್ರಂತೆ, ನೋಡಮ್ಮ ನಾನು ನರ್ಸ್ ಅಲ್ವಾ, ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ತೇನೆ, ಸ್ವಲ್ಪ ತೋರಿಸಿ ಅಂತ. ಇವರು ಬಟ್ಟೆ ಬಿಚ್ಚಿ ತೋರಿಸಾಗ ಅವರಿಗೆ ಅಲ್ಲಿ ಸ್ತನದಲ್ಲಿ ಗಂಟಾಗಿ ಅದು ಭಾಳ ಸಮಯದಿಂದ ಇತ್ತಂತೆ. ಕೆಳಗೆ ಎದೆಗೆ ಇನ್ಫಿಲ್ಟ್ರೇಟ್ ಆಗಿ, ನರಕ್ಕೆ ಇನ್ಫಿಲ್ಟ್ರೇಟ್ ಆಗಿ ನೋವಾಗಿರ್ಬೋದು ಅಂದ್ಕೊಂಡ್ರಂತೆ. ಅದಕ್ಕೆ ತಕ್ಷಣ ಹೋಗಿ ತೋರಿಸ್ಕೊಳ್ಳಿ ಡಾಕ್ಟ್ರ್ ಅಂತ ಹೇಳಿ ಕಳಿಸಿದ್ರು. ಹಾಗೆ ತೋರಿಸ್ಕೊಂಡು ಸೂಜಿ ಪರೀಕ್ಷೆ ಮಾಡಿಸ್ಕೊಳ್ಳಿಕ್ಕೆ ನನ್ನ ಕಡೆ ಬಂದಿದ್ರು. ಇದು ನಾನು ಯಾಕೆ ಹೇಳ್ತೇನೆಂದರೆ, ಇದು ಕತೆ ಅಲ್ಲ, ಇದು ರಿಯಲ್ ಇನ್ಸಿಡೆಂಟು. ಸುಮಾರು ಭಾಳಷ್ಟು ಸ್ತ್ರೀಯರು ಡಾಕ್ಟ್ರ್ ಹತ್ರ ಹೋಗಿರ್ತಾರೆ, ಏನು ನೋವು, ಎಲ್ಲ ನೋವು ಅಂತ. ಅದು ಸ್ತನದ ಪರೀಕ್ಷೆ ಬರುವಾಗ ಅಥವಾ ಕೆಳಗಿನ ನಮ್ಮ ಜನನೇಂದ್ರಿಯದ ಪರೀಕ್ಷೆ ಬರುವಾಗ ಸಂಕೋಚ ಪಟ್ಕೊಳ್ತಾರೆ, ಸರಿಯಾಗಿ ಹೇಳೋದಿಲ್ಲ. ಸರಿಯಾಗಿ ಹೇಳಲಿಲ್ಲ ಅಂದರೆ ಡಾಕ್ಟ್ರು ಒತ್ತಾಯಪೂರ್ವಕವಾಗಿ ಬಟ್ಟೆ ಬಿಚ್ಚಿಸಿ ಪರೀಕ್ಷೆ ಮಾಡುವುದಿಲ್ಲ. ಹಾಗಾಗಿ ನೀವು ಹೆಲ್ತ್ ಚೆಕಪ್ಪಿಗೆ ಹೋದಾಗ ನಡು ವಯಸ್ಸಿನಲ್ಲಿದ್ದವರು ಸ್ತನ ಪರೀಕ್ಷೆ ಮಾಡಿಸ್ಕೊಳ್ಳಿ, ಹೊಟ್ಟೆ ಪರೀಕ್ಷೆ ಮಾಡಿಸ್ಕೊಳ್ಳಿ, ಬೇಕಾದರೆ ಹೊಟ್ಟೆಯ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಹಾಗೆ ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಬರ್ತದೆ, ಅದನ್ನು ಮಾಡಿಸ್ಕೊಳ್ಳಿ. ಅದರ ಜೊತೆಗೆ ಹಲವಾರು ಬ್ಲಡ್ ಟೆಸ್ಟ್ಗಳು ಬರ್ತವೆ. ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿಸ್ಕೊಳ್ಳಿ. ರಕ್ತದ ಪರೀಕ್ಷೆ, ಶುಗರ್ ಇಷ್ಟರವರೆಗೆ ಟೆಸ್ಟ್ ಮಾಡಲಿಲ್ಲ ಅಂದರೆ ಸಕ್ಕರೆ ಎಷ್ಟಿದೆ ಅಂತ ನೋಡಿ ಒಂದು ಪರೀಕ್ಷೆ ಮಾಡಿಕೊಳ್ಳಿ. ಅದು ಫಾಸ್ಟಿಂಗ್ ಇರ್ಬೋದು ಅಥವಾ PPBS ಇರ್ಬೋದು. ಹಾಗೆ ಲಿಪಿಡ್ ಪ್ರೊಫೈಲ್ ಅಂತ ಟೆಸ್ಟ್ ಬರ್ತದೆ, ಕಿಡ್ನಿ ಫಂಕ್ಷನ್ ಟೆಸ್ಟ್ ಬರ್ತದೆ, ಲಿವರ್ ಫಂಕ್ಷನ್ ಟೆಸ್ಟ್ ಬರ್ತದೆ, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಬರ್ತದೆ. ಹೀಗೆ ಹಲವಾರು ಟೆಸ್ಟ್ಗಳಿದ್ದಾವೆ. ಫಸ್ಟ್ ನೀವು ವೈದ್ಯರನ್ನು ಕಾಣಿ, ಹಾಗೂ ನಮಗೊಂದು ಹೆಲ್ತ್ ಚೆಕಪ್ ಮಾಡಬೇಕು, ಈ ನಡು ವಯಸ್ಸಿನಲ್ಲಿ ನನಗೆ ಎಲ್ಲ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿಸ್ಕೊಂಡು ಮಾಡಿಸ್ಕೊಳ್ಳಿ. ನಿಮ್ಮ ಸ್ಥಿತಿ ಈಗ ಹೇಗಿದೆ, ಇಷ್ಟರವರೆಗೆ ನೀವು ಏನೂ ಮಾಡಿಸಲಿಲ್ಲ ಅಂದರೆ ಏನಾದರೂ ಕಾಯಿಲೆ ಆಲ್ರೆಡಿ ಬಂದಿದೆಯಾ ಅಥವಾ ಬರಲಿಲ್ಲ ಅಂದರೆ ಇನ್ನು ಬರದ ಹಾಗೆ ನೋಡಿಕೊಳ್ಳಕ್ಕೆ ಅದಕ್ಕೆ ಬೇಕಾದ ಏನು ಅಡ್ವೈಸ್ ಅಥವಾ ನಾವು ಏನು ಪ್ರಿಕಾಷನ್ ತೊಗೊಳ್ಬೋದು ಅಂತ ನಾವು ಹೇಳ್ಬೋದು. ಹಾಗಾಗಿ ದಯವಿಟ್ಟು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ, ಲ್ಯಾಬ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಹಾಗೆ ಸ್ತನದ ಪರೀಕ್ಷೆ, ಹೊಟ್ಟೆ ಪರೀಕ್ಷೆ, ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಳ್ಳಿ. ನಿಮ್ಮ ಈ ಲ್ಯಾಬ್ ಟೆಸ್ಟ್ ಮತ್ತು ಪರೀಕ್ಷೆಯ ಮೇಲೆ ಹೊಂದ್ಕೊಂಡು ನಿಮಗೆ ಏನು ಅಡ್ವೈಸ್ ಬೇಕು ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡುವ. ತಪ್ಪದೆ ಫಾಲೋ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೆ ಏನು ಬೇಕು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ.